ಮಸೀದಿಗಳನ್ನ ಕೆಡಗಿದ್ರೆ ದೇವಾಲಯ ಸಿಕ್ಕದ ಹಾಗೆ ದೇವಾಲಯಗಳನ್ನ ಕೆಡವಿದ್ರೆ ಸ್ತೂಪ ಸಿಗುತ್ತೆ ಅಂತ ಹೇಳಿ ವಿವಾದಾತ್ಮಕ ಹೇಳಿಕೆಯನ್ನ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೊಡ್ತಾರೆ. ಚುನಾವಣೆ ಬೇರೆ, ಈ ಚುನಾವಣೆ ಹೊತ್ತಿನಲ್ಲಿ ಈ ರೀತಿಯಾಗಿ ಪ್ರಿಯಾಂಕ್ ಖರ್ಗೆ ಹೇಳಿದ್ಯಾಕೆ ಅನ್ನೋದು ಈಗ ಪ್ರಶ್ನೆಯಾಗಿದೆ. ಹಾಗೆ ಮಸೀದಿಯನ್ನ ಕೆಡವಿದ್ರೆ ದೇವಾಲಯ ಸಿಕ್ಕದ ಹಾಗೆ ದೇವಾಲಯಗಳನ್ನ ಕೆಡಗಿದ್ರೆ ಮಸೀದಿಗಳ ಕುರುಹುಗಳು ಸಿಗುತ್ತೆ ಅಂತ ಹೇಳಿದ್ಯಾಕೆ? ಅಷ್ಟೊಂದು ಒಲವ ಪ್ರಿಯಾಂಕ್ ಖರ್ಗೆ ಅವರಿಗೆ ಹಿಂದೂ ದೇವಾಲಯಗಳನ್ನ ಕೆಡವಿ ಅದರೊಳಗಡೆ ಮಸೀದಿಗಳನ್ನ ಹುಡುಕುವಷ್ಟು ಅಂತ ಹೇಳಿ ಈಗ ಪ್ರಶ್ನೆಗಳು ಮೂಡ್ತಾ ಇದೆ. ಇದರ ಬಗ್ಗೆ ಮಾತನಾಡೋಣ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗಡೆ. ಮಸೀದಿಗಳು ಕೆಡವಿದ್ರೆ ಹಾಗೆ ದೇವಾಲಯಗಳು ಕೂಡ ಸಿಗುತ್ತೆ. ಹಂಗೆ ಮಸೀದಿಯನ್ನ ಕೆಡವಿದ್ರೆ ಹೇಗೆ ದೇವಾಲಯಗಳು ಸಿಗ್ತಾವೋ ಅದೇ ರೀತಿ ದೇವಾಲಯಗಳನ್ನ ಕೆಡವಿದ್ರೆ ಸ್ತೂಪಗಳು ಸಿಗ್ತಾವೆ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು. ಈ ಹೇಳಿಕೆ ವಿವಾದವನ್ನ ಸೃಷ್ಟಿ ಮಾಡಿದೆ. ಬೆಂಗಳೂರಿನಲ್ಲಿ ನಡೆದಂತಹ ನವೀಜ್ ಸೋರಂಜಿ ಅವರ ಕರಾವಳಿ ಚರಿತ್ರೆಯಲ್ಲಿ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಈ ಮಾತು ಹೇಳುತ್ತಾರೆ. ಇದು ಸಾಕಷ್ಟು ಹಿಂದೂಗಳ ಕೆಂಗಣ್ಣಿಗೆ ಗುರಿಯಾಗುವಂತೆ ಮಾಡಿದೆ. ಇತಿಹಾಸಗಳನ್ನ ಆಳವಾಗಿ ಹುಡುಕಿದ್ರೆ ನೀವು ಕೂಡ ಸಾಕಷ್ಟು ವಿಚಾರಗಳು ಸಿಗುತ್ತೆ ನಿಮಗೂ ಕೂಡ ಅಂತ ಹೇಳಿದ್ರು. ಇತಿಹಾಸಗಳನ್ನ ಆಳವಾಗಿ ಹುಡುಕ್ತಾ ಹೋದ್ರೆ ನೀವು ಸಿಕ್ಕಿ ಹಾಕೊಳ್ತೀರಿ. ನೀವು ಯಾವುದೇ ಮಸೀದಿಯನ್ನ ಕೆಡವಿದ್ರೆ ನಿಮಗೆ ದೇವಾಲಯ ಸಿಗಬಹುದು, ಅದೇ ರೀತಿ ದೇವಾಲಯಗಳನ್ನ ಕೆಡವಿದ್ರೆ ನಿಮಗೆ ಸ್ತೂಪಗಳು ಸಿಗ್ತಾವೆ ಅಂತ ಹೇಳುತ್ತಾರೆ. ಸ್ತೂಪವನ್ನ ಕೆಡವಿದ್ರೆ ಏನು ಸಿಗುತ್ತದೆ ಅನ್ನೋದು ನನಗೆ ಗೊತ್ತಿಲ್ಲ. 3500 ವರ್ಷಗಳ ಇತಿಹಾಸ ಆಧಾರಿತ ನಾನು ಹೇಳಿಕೆಯನ್ನ ನೀಡ್ತಾ ಇದ್ದೇನೆ ಅಂತ ಹೇಳಿ ಹೇಳಿಕೆಯನ್ನ ನೀಡ್ತಾರೆ. ಇದು ಸಾಕಷ್ಟು ಹಿಂದೂಗಳ ಕೆಂಗಣ್ಣಿಗೆ ಗುರಿ ಮಾಡಿಕೊಟ್ಟಿದೆ. ಅಲ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ದೇವಾಲಯಗಳನ್ನ ಕೆಡವುವಂತಹ ಯೋಚನೆ ಹೇಗೆ ಮಾಡಿದ್ರಿ? ಇದು ಸಾರ್ವಜನಿಕರ ಪ್ರಶ್ನೆ, ನೀವು ಉತ್ತರ ಕೊಡಲೇಬೇಕು. ಉಪಚುನಾವಣೆಯ ಹೊತ್ತಿನಲ್ಲಿ ನೀವು ಮಾಡಿರುವಂತಹ ಮಾತು ಕಾಂಗ್ರೆಸ್ಗೂ ಕೂಡ ಪ್ರಭಾವ ಬೀರಬಹುದು. ವೇದ ಕಾಲದ ಬ್ರಾಹ್ಮಣದ ಸಂಪ್ರದಾಯವು ಜಾತಿ ವ್ಯವಸ್ಥೆ ಮತ್ತು ವೇದಗಳ ಪ್ರಾಬಲ್ಯವನ್ನ ನಂಬದ ಜೈನ ಮತ್ತು ಬೌದ್ಧ ಧರ್ಮಗಳಂತಹ ಶ್ರಮಣ ಸಂಪ್ರದಾಯದೊಂದಿಗೆ ದೀರ್ಘಕಾಲದ ಹೋರಾಟ ನಡೆಸಿದೆ ಅಂತ ಹೇಳಿ ಐತಿಹಾಸಿಕ ಹಿನ್ನೆಲೆ ಇದೆ ಅಂತ ಹೇಳಿ ಅವರು ಉಲ್ಲೇಖ ಮಾಡ್ತಾರೆ. ಅದೇ ವೇಳೆ ಟಿಪ್ಪು ಸುಲ್ತಾನ್ ಅವರನ್ನ ಸ್ವತಂತ್ರ ಹೋರಾಟಗಾರ ಅಂತ ಹೇಳಿ ಶ್ಲಾಘಿಸಿದ ಅವರು ಬ್ರಿಟಿಷರ ವಿರುದ್ಧ ಟಿಪ್ಪು ನಡೆಸಿದಂತಹ ಹೋರಾಟವನ್ನ RSS ನಿಲುವಿಗೆ ಹೋಲಿಸಿದ್ರು. ಬ್ರಿಟಿಷರ ವಿರುದ್ಧ RSS ಒಂದು ಸಣ್ಣ ಧ್ವನಿಯನ್ನ ಎತ್ತಿರಲಿಲ್ಲ ಅಂತ ಹೇಳಿ ಟೀಕೆಯನ್ನ ಮಾಡ್ತಾರೆ. ಅವರು 18ನೇ ಶತಮಾನದ ರಾಜ ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ನಡೆಸಿದಂತಹ 4 ಆಂಗ್ಲೋ ಮೈಸೂರು ಯುದ್ಧವನ್ನ ಮತ್ತು ಅವರ ವಸಾಹತುಶಾಹಿಗಳನ್ನ ವಿರೋಧಿ ನಿಲುವುಗಳನ್ನ ಸ್ಮರಿಸ್ತಾರೆ. ಇದೇ ವೇಳೆ ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಅವರ ಹೆಸರನ್ನು ಉಲ್ಲೇಖ ಮಾಡ್ತಾರೆ. ಪರೋಕ್ಷವಾಗಿ ವಾಗ್ದಾಳಿಯನ್ನ ನಡೆಸ್ತಾರೆ. ಟಿಪ್ಪು ಸುಲ್ತಾನ್ ಅವರು ಸ್ವತಂತ್ರ ಹೋರಾಟಗಾರರಲ್ಲ ಅಂತ ಹೇಳಿ ಬಿಜೆಪಿ ಮತ್ತು RSS ಅವರು ವಾದ ಮಾಡಿದ್ದಾರೆ. ಆದ್ರೆ ಟಿಪ್ಪು ಸುಲ್ತಾನ್ ವಿರುದ್ಧ 4 ಆಂಗ್ಲೋ ಮೈಸೂರು ಯುದ್ಧವನ್ನ ಮಾಡಿದ್ರು. ನಿಜವೋ ಸುಳ್ಳೋ? ಬ್ರಿಟಿಷರ ವಿರುದ್ಧ ಹೋರಾಡಿದವರು ಸ್ವತಂತ್ರ ಹೋರಾಟಗಾರರು ಅಲ್ವೇ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾರೆ. ನೀವು ಏನಾದರೂ ಪ್ರಶ್ನೆ ಮಾಡ್ಕೊಳ್ಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ಆದರೆ ದೇವಸ್ಥಾನವನ್ನ ಕೆಡವಿದ್ರೆ ಮಸೀದಿಯ ಸ್ತೂಪಗಳು ಸಿಗುತ್ತೆ ಅಂತ ಹೇಳಿದ್ದೀರಲ್ಲ, ಇದನ್ನ ಸಹಿಸ್ಕೊಳ್ಳಕ್ಕಾಗೋದಿಲ್ಲ ಅಂತ ಹೇಳಿ ಸಾಕಷ್ಟು ಕಟ್ಟ ಹಿಂದೂಗಳು ಇದರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಟಿಪ್ಪು ಸುಲ್ತಾನ್ ಅವರನ್ನ ಹೊಗಳುವಂತಹ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಇಲ್ಲಿ ಹಿಂದೂಗಳನ್ನ ಅವಮಾನ ಮಾಡಲಾಗ್ತಾ ಇದೆ ಅಂತ ಹೇಳಿ ಸಾರ್ವಜನಿಕರು ರೊಚ್ಚಿಗೆದ್ದಿದ್ದಾರೆ. ಟಿಪ್ಪು ಸುಲ್ತಾನ್ ಅವರ ಮೇಲೆ ಅಭಿಮಾನವಿದ್ರೆ ಆ ಅಭಿಮಾನವನ್ನ ಬೇರೆ ರೀತಿಯಾಗಿ ತೋರಿಸಿ, ಇತಿಹಾಸವನ್ನ ಕೆದಕಿ ಅದರಲ್ಲೂ ಕೂಡ ಹಿಂದೂಗಳ ದೇವಸ್ಥಾನವನ್ನ ಕೆಡಗಿದ್ರೆ ಮುಸಲ್ಮಾನರ ಸ್ತೂಪ ಸಿಗುತ್ತೆ ಅಂತ ಹೆಂಗ್ರಿ ಹೇಳ್ತೀರಾ ಅಂತ ಹೇಳಿ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಟಿಪ್ಪು ಸುಲ್ತಾನ್ ತೋಟಗಾರಿಕೆಯ ಪಿತಾಮಹ ಆಗಿದ್ರು, ಈ ಬಗ್ಗೆ ದಾಖಲೆಗಳಿದ್ದಾವೆ ಅಂತ ಹೇಳಿ ಬೆಂಗಳೂರಿನ ಲಾಲ್ ಬಾಗನ್ನ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ನಿರ್ಮಿಸಿದ್ದಾರೆ ಅಂತಾರೆ. ಆದ್ರೆ ಆ ಭಾಗದ ಸಂಸದರು ಟಿಪ್ಪು ವಿರೋಧಿಯಾಗಿದ್ದಾರೆ. ಹಾಗಾದ್ರೆ ಲಾಲ್ ಬಾಗನ್ನ ಸುಡ್ತೀರಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಇಲ್ಲಿ ಯಾವ ರೀತಿಯಾಗಿ ಪ್ರಶ್ನೆ ಮಾಡಿದ್ರು ಅನ್ನೋದು ಮುಖ್ಯ ಅಲ್ಲ. ಟಿಪ್ಪು ಸುಲ್ತಾನ್ ಅವರನ್ನ ಹೊಗಳಿದ್ದು ಕೂಡ ಮುಖ್ಯವಾಗುವುದಿಲ್ಲ. ಟಿಪ್ಪು ಸುಲ್ತಾನ್ ಹೊಗಳಿಕೆ ಅರ್ಹರೇ, ಒಪ್ಪುಗೊಳ್ಳುತ್ತೇನೆ. ಆದರೆ ಹಿಂದೂ ದೇವಾಲಯವನ್ನು ಮುಟ್ಟಿದ್ದೀರಲ್ಲ,
ಇನ್ನೆಷ್ಟು ಹಿಂದೂಗಳು ಮತ್ತೆ ಇದರ ಬಗ್ಗೆ ಹೋರಾಟವನ್ನ ಮಾಡಬಾರದು. ಇಡೀ ರಾಜ್ಯವೇ ದಗದಗ ಅಂತ ಹೊತ್ಕೊಂಡು ಉರಿದ್ರೆ ಯಾರೀ ಜವಾಬ್ದಾರಿ? ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದೊಂದು ಹೇಳಿಕೆಯೂ ಕೂಡ ಕಿಡಿಯನ್ನ ಸೋಕಿಸೋ ಹಾಗೆ ಇತ್ತು. ಈ ಹೊಣೆಯನ್ನ ಯಾರು ಹೊತ್ಕೊಳ್ತೀರಾ? ಮುಂದೊಂದಿನ ಹಿಂದೂ ಮುಸಲ್ಮಾನ್ ಗಲಾಟೆ ಆದ್ರೆ ಆ ಹೊಣೆಯನ್ನ ಯಾವ ರಾಜಕಾರಣಿಗಳು ಹೊತ್ಕೊಳ್ತೀರಾ? ಇದು ಪ್ರಶ್ನೆ. ನಿಮಗೇನನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.